ನೇಹ ಗೌಡ ಅಥವಾ ಗೊಂಬೆ ಹೀಗಂದಿದ ತಕ್ಷಣ ಎಲ್ರಿಗೂ ಲಕ್ಷ್ಮೀ ಬಾರಮ್ಮ ಸೀರಿಯಲ್ ನೆನಪಾಗತ್ತೆ. ಕಲರ್ಸ್ ಕನ್ನಡದಲ್ಲಿ ಮೊದಲ ಬಾರಿಗೆ ಲಕ್ಷ್ಮೀ ಬಾರಮ್ಮ ಸೀರಿಯಲ್ ಪ್ರಸಾರವಾದಾಗ ಆ ಕತೆ ಬಹಳ ಚೆನ್ನಾಗಿದ್ದಂಥ ಹಿನ್ನೆಲೆಯಲ್ಲಿ ಬಹಳ ವರ್ಷಗಳ ಕಾಲವೇ ಪ್ರಸಾರವಾಗಿತ್ತು. ಆ ಮುಖಾಂತರವಾಗಿ ಗೊಂಬೆ ತುಂಬ ಫೇಮಸ್ ಆಗಿದ್ರು. ಗೊಂಬೆ ಅಂದಿದ ತಕ್ಷಣ ಎಲ್ರಿಗೂ ಲಕ್ಷ್ಮೀ ಬಾರಮ್ಮ ಸೀರಿಯಲ್ ನೆನಪಾಗ್ತಾ ಇತ್ತು. ನೋಡುವುದಕ್ಕೆ ಮುದ್ದು ಮುದ್ದಾದ ಗೊಂಬೆ ರೀತಿಯೇ ಇದ್ದಂಥ ನೇಹ ಗೌಡನನ್ನು ನೋಡಿ ಜನ ಕೂಡ ಇಷ್ಟಪಡುವುದಕ್ಕೆ ಶುರು ಮಾಡಿದರು. ಆ ಕತೆ ಕೂಡ ಚೆನ್ನಾಗಿ ಇದ್ದಿದ್ದರಿಂದ ನೇಹ ಗೌಡನನ್ನು ಮತ್ತು ಆ ಸೀರಿಯಲನ್ನು ಫಾಲೋ ಮಾಡೋದಕ್ಕೆ ಶುರು ಮಾಡಿದರು. ಇನ್ನು ತುಂಬ ಜನಕ್ಕೆ ನೇಹ ಗೌಡ ಯಾರು ಅಂತ ಗೊತ್ತಿರಲಿಲ್ಲ. ಅದಾದ ನಂತರ ಸೋನು ಗೌಡ ಮತ್ತು ನೇಹ ಗೌಡ ಅಕ್ಕ ತಂಗಿಯರು ಅಂತ ಗೊತ್ತಾದ ಮೇಲೆ ಇವರದ ಫ್ಯಾಮಿಲಿ ಕೂಡ ಸಿನಿಮಾ ಇಂಡಸ್ಟ್ರಿಗೆ ಸಂಬಂಧಪಟ್ಟಿದ್ದು ಅಂತ ಗೊತ್ತಾದ ಮೇಲೆ ಇನ್ನು ಒಂದಷ್ಟು ಪ್ರೀತಿ ಹೆಚ್ಚಾಯಿತು ಅಂದರೆ ತಪ್ಪಾಗಲಿಕ್ಕಿಲ್ಲ. ಇಂಥ ನೇಹ ಗೌಡ ಯಶಸ್ಸಿನ ಉತ್ತುಂಗದಲ್ಲಿ ಇರಬೇಕಾದ್ರೇ ಮದುವೆ ಕೂಡ ಆಗ್ತಾರೆ. ಹೌದು, ತಾನು ಅದೆಷ್ಟೋ ವರ್ಷಗಳ ಕಾಲ ಪ್ರೀತಿಸಿದಂಥ ಹುಡುಗನನ್ನು ಮದುವೆ ಆಗ್ತಾರೆ. ಸ್ಕೂಲ್ನಿಂದಲೂ ಕೂಡ ಇಷ್ಟಪಡ್ತಾ ಇದ್ರು ಚಂದನ್ ಮತ್ತು ನೇಹ. ಚಂದನ್ ಫಾರಿನಲ್ಲಿ ಸೆಟಲ್ ಆಗಿದ್ರು. ಆದರೆ ನೇಹನ ಪ್ರೀತಿಗೆ ಸೋತು ಆ ಪ್ರೀತಿಯನ್ನು ಉಳಿಸಿಕೊಳ್ಳುವುದಕ್ಕೆ ಕರ್ನಾಟಕಕ್ಕೆ ವಾಪಸ್ ಬರ್ತಾರೆ. ಮನೆಯವರ ಒಪ್ಪಿಗೆ ಪಡೆದು ಧಾಮ್ ಧೂಮ್ ಅಂತ ಅದ್ದೂರಿಯಾಗಿಯೇ ಮದುವೆ ಆಗ್ತಾರೆ. ಎಷ್ಟೋ ವರ್ಷಗಳಿಂದ ಕಾದಿದ್ದ ಈ ಜೋಡಿ ಮದುವೆಯ ಆಗೋದ್ರ ಮುಖಾಂತರವಾಗಿ ತಮ್ಮ ದಾಂಪತ್ಯ ಜೀವನವನ್ನು, ತಮ್ಮ ಪ್ರೀತಿಯನ್ನು ಸುಗಮವಾಗಿ ಇಟ್ಕೊಳ್ಳೋದಕ್ಕೆ ಬಹು ವರ್ಷಗಳ ಕಾಲ ಕಾಯ್ದುಕೊಳ್ಳೋದಕ್ಕೆ ಮುಂದಾಗ್ತಾರೆ. ಅದಾದ ನಂತರ ಈ ಜೋಡಿ ಅನೇಕರಿಗೆ ಚಿರಪರಿಚಿತ ಆಗುತ್ತೆ. ಕೇವಲ ನೇಹ ಸಿನಿಮಾದಲ್ಲಿ ಸೀರಿಯಲ್ನಲ್ಲಿ ನಟಿಸ್ತಾರೆ ಅನ್ನುವಂಥ ಕಾರಣಕ್ಕೆ ಮಾತ್ರ ಅಲ್ಲ, ಅವರ ಪ್ರೀತಿಯ ವಿಚಾರದಲ್ಲೂ ಕೂಡ ಅವರು ಎಲ್ರಿಗೂ ಇಷ್ಟ ಆಗ್ತಾರೆ. ಇನ್ನು ಚಂದನ್ ಕೂಡ ತುಂಬಾ ಫೇಮಸ್ ಇತ್ತೀಚೆಗೆ. ಯಾಕಂದರೆ ನೇಹ ಸೀರಿಯಲ್ ಮುಗಿದ ನಂತರ ಯಾವುದೇ ಸೀರಿಯಲ್ನಲ್ಲಿ ಕಾಣಿಸ್ಕೊಳ್ಳೋದಕ್ಕೆ ಇಷ್ಟಪಡಲ್ಲ. ಇತ್ತೀಚೆಗೆ ಒಂದೆರಡು ಸೀರಿಯಲ್ಗಳಲ್ಲಿ ಆಕೆ ಗೆಸ್ಟ್ ರೋಲನ್ನು ಮಾಡಿದ್ದು ಹೊರತುಪಡಿಸಿದ್ರೆ ನಿಖರವಾದಂಥ ಅಥವಾ ಫುಲ್ ಟೈಮ್ ಆದಂಥ ಯಾವುದೇ ಸೀರಿಯಲನ್ನು ಒಪ್ಕೊಂಡಿಲ್ಲ. ಆದರೆ ಅನೇಕ ರಿಯಾಲಿಟಿ ಶೋಗಳಲ್ಲಿ ಆಕೆ ಕಾಣಿಸ್ಕೊಳ್ಳೋದಕ್ಕೆ ಶುರು ಮಾಡಿದ್ರು. ಬಿಗ್ ಬಾಸ್ಗೂ ಕೂಡ ಅನುಪಮ ಗೌಡ ಜೊತೆಗೆ ಬಂದಿದ್ರು. ಬಹುದಿನಗಳ ಕಾಲ ನೇಹ ಗೌಡ ಬಿಗ್ ಬಾಸ್ ಮನೆಯಲ್ಲಿ ಇದ್ದಾಗ ಅವರ ಪ್ರೀತಿಯ ವಿಚಾರವನ್ನು, ತಮ್ಮ ಲವ್ ಸ್ಟೋರಿಯನ್ನು, ತಮ್ಮ ಹುಡುಗನ ಬಗ್ಗೆ ಹೇಳ್ಕೊಂಡಿದ್ರು. ಅದಾದ ನಂತರ ಅವರಿಬ್ಬರು ರಾಜ ರಾಣಿ ರಿಯಾಲಿಟಿ ಶೋಗೂ ಕೂಡ ಬಂದಿದ್ರು. ಈ ಮುಖಾಂತರವಾಗಿ ಚಂದನ್ ಮತ್ತು ನೇಹ ಇಬ್ಬರ ಪ್ರೀತಿ, ಸಂಸಾರ ಈ ಎಲ್ಲವೂ ಕೂಡ ಬಹಿರಂಗವಾಯಿತು. ಇವರಿಬ್ಬರ ಬಗ್ಗೆ ಎಲ್ಲರೂ ಎಷ್ಟು ಪಟ್ಟು ಕುತೂಹಲದಿಂದ ನೋಡೋದಕ್ಕೆ ಶುರು ಮಾಡಿದ್ರು. ಚಂದನ್ ಮತ್ತು ನೇಹ ಪ್ರೀತಿ ನಿಜವಾದ ಪ್ರೀತಿ. ಬಾಲ್ಯದಿಂದಲೇ ಪ್ರೀತಿಸಿ ಮದುವೆ ಆಗೋವರೆಗೂ ಬಂದು ಮನೆಯವರನ್ನು ಒಪ್ಪಿಸಿ ಮದುವೆಯಾಗಿ ಒಂದು ಸಕ್ಸಸ್ಫುಲ್ ಲೈಫನ್ನು ಲೀಡ್ ಮಾಡ್ತಿದ್ದಾರೆ ಅಂತ ತುಂಬ ಜನ ಇಷ್ಟಪಟ್ಟಿದ್ದು ಇದೆ. ಅದರಲ್ಲೂ ರಾಜಾರಾಣಿ ಶೋನಲ್ಲಿ ಇವರಿಬ್ಬರ ಪ್ರೀತಿ ಹೇಗೆ ಶುರು ಆಯಿತು, ಈಗ ಹೇಗಿದೆ, ಇದೆಲ್ಲವನ್ನು ಹೇಳಿದ್ರಿಂದ ಫ್ಯಾನ್ ಫಾಲೋವರ್ಸ್ ಸ್ವಲ್ಪ ಜಾಸ್ತಿನೇ ಆಯಿತು. ಇದೆಲ್ಲ ಆದಮೇಲೆ ಚಂದನ್ ಗೌಡಗೂ ಕೂಡ ಆಫರ್ಗಳು ಬರೋದಕ್ಕೆ ಶುರು ಮಾಡಿದ್ವು. ಇದೀಗ ಅಂತರಪಟ ಸೀರಿಯಲ್ನಲ್ಲಿ ಪ್ರಮುಖ ಪಾತ್ರಧಾರಿಯಾಗಿ ಚಂದನ್ ಕಾಣಿಸ್ಕೊಳ್ತಿರೋದು ನಿಮಗೆಲ್ಲ ಗೊತ್ತಿರೋ ವಿಚಾರನೇ. ಆದರೆ ಇದೀಗ ಈ ಜೋಡಿ ಪದೇ ಪದೇ ಟ್ರೋಲ್ ಆಗ್ತಿದ್ದಾರೆ, ಪದೇ ಪದೇ ಚರ್ಚೆಗೆ ಕಾರಣವಾಗ್ತಾ ಇದ್ದಾರೆ. ಹೌದು, ಇತ್ತೀಚೆಗೆ ಮೇ ತಿಂಗಳಲ್ಲಿ ನೇಹ ಗೌಡ ತಾನು ತಾಯಿ ಆಗ್ತಾ ಇದ್ದೀನಿ ಅಂತ ಫೋಟೋವೊಂದನ್ನು ಶೇರ್ ಮಾಡಿದರು. ಫೋಟೋಶೂಟನ್ನು ಮಾಡಿಸಿ ಚಂದನ್ ಮತ್ತು ನೇಹ ಈ ಫೋಟೋವನ್ನು ಅಪ್ಲೋಡ್ ಮಾಡಿದರು. ಮಾಮ್ ಆ್ಯಂಡ್ ಡ್ಯಾಡ್ ಆಗ್ತಾ ಇದ್ದೀವಿ, ನಮ್ಮ ಫ್ಯಾಮಿಲಿ ದೊಡ್ಡದಾಗ್ತಿದೆ ಅನ್ನೋದನ್ನು ಫೋಟೋಶೂಟ್ ಮುಖಾಂತರವಾಗಿ ಹೇಳ್ಕೊಂಡಿದ್ರು. ಆದರೆ ಅದಕ್ಕಿಂತ ಮುಂಚೆ ಒಂದು ಮಗುವಿನ ಜೊತೆಗೆ ಇವರಿಬ್ಬರ ಫೋಟೋ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಆಲ್ರೆಡಿ ಒಂದು ಮಗು ಇದ್ದರೂ ಅದನ್ನು ಮುಚ್ಚಿಡುವಂಥ ಪ್ರಯತ್ನವನ್ನು ನೇಹ ಮಾಡ್ತಿದ್ದಾರೆ ಅಂತ ಕಾಣುತ್ತೆ. ಆ ಕಾರಣಕ್ಕಾಗಿ ಈಗ ಪ್ರೆಗ್ನೆಂಟು ಅಂತ ಅನೌನ್ಸ್ ಮಾಡ್ತಿದ್ದಾರೆ ಅಂತ ಕಾಣುತ್ತೆ. ಸೊ ಹಾಗಿದ್ರೆ ಆ ಮಗು ಯಾರು, ಏನು, ಎತ್ತ ಅನ್ನುವಂಥ ಪ್ರಶ್ನೆಗಳು ಹುಡುಕಾಡಿದಾಗ, ಟ್ರೋಲ್ ಆದಾಗ ನೇಹ ಹೇಳ್ಕೊಂಡಿದ್ರು ಅದು ಚಂದನ್ ಅವರ ಅಣ್ಣನ ಮಗು ಅಂತ. ಅದಾದಮೇಲೆ ಎಲ್ಲವೂ ಕೂಡ ಸರಿ ಹೋಗಿತ್ತು. ಆದರೆ ಇದೀಗ ಮತ್ತೊಮ್ಮೆ ಸಾಕಷ್ಟು ಚರ್ಚೆಗೆ ಕಾರಣವಾಗ್ತಾ ಇದ್ದಾರೆ ನೇಹ ಗೌಡ. ಹೌದು, ರೀಸೆಂಟಾಗಿ ನೇಹ ಗೌಡ ತನ್ನ ಫ್ಯಾಮಿಲಿ ದೊಡ್ಡದಾಗ್ತಿದೆ ಅನ್ನೋದನ್ನು ಅನೌನ್ಸ್ ಮಾಡಿದ್ರು. ಅದು ಮೇ ತಿಂಗಳಲ್ಲಿ ಅಷ್ಟೇ ಅವರು ಫೋಟೋಶೂಟನ್ನು ಮಾಡಿ ನಾನು ಅಮ್ಮ ಆಗ್ತಾ ಇದ್ದೀನಿ ಅಂತ ಹೇಳ್ಕೊಂಡಿದ್ರು. ಆದರೆ ಇದೀಗ ಆಲ್ರೆಡಿ ಒಂದು ಮಗುವಿನ ಜೊತೆಗೆ ಫೋಟೋಶೂಟ್ ಮಾಡಿಸಿದ್ದಾರೆ. ಆ ಫೋಟೋ ಇದೀಗ ಸಿಕ್ಕಾಬಟ್ಟೆ ವೈರಲ್ ಆಗ್ತಾ ಇದೆ. ಸ್ವತಃ ನೇಹ ಗೌಡನೇ ಆ ಫೋಟೋವನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಾಕಿದ್ದಾರೆ. ಈ ಫೋಟೋವನ್ನು ನೋಡಿದ ತುಂಬ ಮಂದಿ, ಇದೇನಿದು, ನೀವು ಮಕ್ಕಳು ಫ್ಯಾಮಿಲಿ ವಿಚಾರದಲ್ಲಿ ತುಂಬಾ ಹೈಡ್ ಆ್ಯಂಡ್ ಸೀಕ್ ಮಾಡ್ತಾ ಇದ್ದೀರಾ. ಮೊನ್ನೆ ತಾನೇ ಮೇ ತಿಂಗಳಲ್ಲಿ ನಾನು ಪ್ರೆಗ್ನೆಂಟ್ ಅನ್ನುವಂಥ ಫೋಟೋಶೂಟವನ್ನು ಹಾಕಿದ್ರಿ. ಇತ್ತೀಚೆಗೆ ನಿಮ್ಮ ಒಂದಷ್ಟು ಕಾರ್ಯಕ್ರಮಗಳ ಫೋಟೋಸನ್ನು ಕೂಡ ನಾವು ನೋಡಿದ್ವಿ. ಆದರೆ ದಿಢೀರ್ ಅಂತ ಈಗ ಒಂದು ಮಗುವಿನ ಜೊತೆಗೆ ಫೋಟೋವನ್ನು ಹಾಕ್ತಾ ಇದ್ದೀರಾ. ಅದು ಯಾವಾಗ ಡೆಲಿವರಿ ಆಯಿತು, ಅದು ಯಾವಾಗ ಪಾಪು ಆಯಿತು, ನೀವು ಅದು ಯಾವಾಗ ಪ್ರೆಗ್ನೆಂಟ್ ಆಗಿದ್ರಿ, ಏನು ಕತೆ, ಕರೆಕ್ಟಾಗಿ ಹೇಳಿ. ಎಲ್ಲವನ್ನೂ ಕೂಡ ಮುಚ್ಚಿಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀರಾ. ತುಂಬಾ ಕನ್ಫ್ಯೂಷನ್ಸನ್ನು ಕ್ರಿಯೇಟ್ ಮಾಡ್ತಿದ್ದೀರಾ ಅಂತ ಅದೇ ಫೋಟೋ ಕೆಳಗೆ ನೇಹ ಗೌಡಗೆ ಕಮೆಂಟ್ ಹಾಕ್ತಾ ಇದ್ದಾರೆ.
ನೇಹಾ ಗೌಡ ಈ ಫೋಟೋಸ್ಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋದು ತೀರಾ ಕಾಮನ್. ಆದರೆ ಈಗ ಈ ಮಗುವಿನ ಫೋಟೋ ಹಾಕಿರೋದೇ ಇಷ್ಟೆಲ್ಲ ಚರ್ಚೆಗೆ ಕಾರಣವಾಗಿದೆ. ನೇಹಾ ಗೌಡಗೆ ಆಲ್ರೆಡಿ ಡೆಲಿವರಿ ಆಯಿತಾ ಇಷ್ಟು ಬೇಗ? ಅಂದರೆ ಲೇಟಾಗಿ ಇವರು ಪ್ರೆಗ್ನೆನ್ಸಿಯನ್ನು ಅನೌನ್ಸ್ ಮಾಡ್ಕೊಂಡಿದ್ರಾ ಅಥವಾ ಮುಚ್ಚಿಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರಾ ಅಂತ. ಆ್ಯಕ್ಚುಲಿ ಹಾಗೆ ನೋಡೋದಾದರೆ ನೇಹಾ ಗೌಡ ಫೋಟೋ ಹಾಕಿರೋದು ಅವರ ಫ್ರೆಂಡ್ಸ್ ಜೊತೆಗೆ. ಆದರೆ ಇಲ್ಲಿ ಇದು ಅವರ ಫ್ರೆಂಡ್ ಮಗುನೋ ಅಥವಾ ಯಾರಾದ್ರು ರಿಲೇಟಿವ್ ಮಗುನೋ ಗೊತ್ತಿಲ್ಲ. ನೇಹಾ ಗೌಡ ಮಗುವಿನ ಜೊತೆ ಫೋಟೋ ಹಾಕಿರೋದು ಮತ್ತು ಈ ಹಿಂದೆ ಅವರು ಪ್ರೆಗ್ನೆಂಟ್ ಅಂತ ಅನೌನ್ಸ್ ಮಾಡಿರೋದು ಹತ್ರ ಒಂದೇ ಥರ ಇರೋದ್ರಿಂದ ಎಲ್ಲರೂ ಇದು ನೇಹಾ ಗೌಡ ಮಗು ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ. ಆ ಕಾರಣಕ್ಕಾಗಿಯೇ ಇದು ನಿಮ್ಮ ಮಗುನೇನಾ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಇಷ್ಟು ಬೇಗ ಡೆಲಿವರಿನೇ ಆಗೋಗ್ಬಿಡ್ತಾ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಆದರೆ ಇದ್ಯಾವುದಕ್ಕೂ ಕೂಡ ನೇಹಾ ಗೌಡ ರಿಯಾಕ್ಟ್ ಮಾಡಿಲ್ಲ. ಸೆಲೆಬ್ರಿಟಿಗಳು ಅಂದ್ರೇ ಹೀಗೆ, ಅವ್ರು ಕೂತರು, ಅವ್ರು ನಿಂತರು, ಅವ್ರಿಗೆ ಏನು ಮಾಡಿದ್ರು, ಒಂದು ಪೋಸ್ಟ್ ಹಾಕಿದ್ರು, ಸಿಕ್ಕಾಪಟ್ಟೆ ಚರ್ಚೆಗಳಾಗ್ತಾ ಇರುತ್ತೆ, ಟ್ರೋಲ್ ಆಗ್ತಾ ಇರುತ್ತೆ. ಅವರ ಪರ್ಸ್ನಲ್ ಲೈಫನ್ನು ಪರ್ಸ್ನಲ್ ಆಗಿ ಮೇಂಟೈನ್ ಮಾಡೋದಕ್ಕೆ ನಮ್ಮ ಜನಗಳು ಬಿಡೋದೇ ಇಲ್ಲ. ಸೊ ನೇಹಾ ಗೌಡ ವಿಚಾರದಲ್ಲೂ ಕೂಡ ಅದೇ ಆಗಿದೆ. ಇನ್ನು ಡೆಲಿವರಿ ಆಗಿಲ್ಲ.